ನಮಸ್ಕಾರ ಸ್ನೇಹಿತರೆ. ಎಲೆಕ್ಷನ್ ಮುಗಿಯೋದಕ್ಕೆ ಇನ್ನೆರಡೇ ಹಂತ ಬಾಕಿ ಉಳಿದಿರೋ ಈ ಹೊತ್ತಿನಲ್ಲಿ 2 ಸರ್ವೆಗಳು ಭಾರೀ ಸದ್ದು ಮಾಡ್ತಿವೆ. ಒಂದು ಸಟ್ಟಾ ಬಜಾರ್ ಸರ್ವೆ ಹಾಗೂ ಇನ್ನೊಂದು ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಭವಿಷ್ಯ. ಬಹುಶಃ ಸ್ವತಂತ್ರ ಭಾರತದ ಯಾವ ಎಲೆಕ್ಷನ್ನಲ್ಲೂ ರಿಸಲ್ಟ್ ಬಗ್ಗೆ ಇಷ್ಟು ಕುತೂಹಲ ಸೃಷ್ಟಿಯಾಗಿರಲಿಕ್ಕಿಲ್ಲ. ಯಾಕಂದರೆ ಇದುವರೆಗೆ ಕಂಟಿನ್ಯೂಸ್ ಆಗಿ 3ನೇ ಸಲ ಒಂದೇ ವ್ಯಕ್ತಿ PM ಆಗಿದ್ದೇ ಇಲ್ಲ. ನೆಹರು 3 ಸಲ PM ಆದರೂ ಕೂಡ 3 ಸಲ ಬ್ಯಾಕ್ ಟು ಬ್ಯಾಕ್ ಆಗಿ ಆಗಿಲ್ಲ. ಅದು ಅಲ್ಲದೆ ಈ ಸಲದ ಎಲೆಕ್ಷನ್ ಬಹುಸಂಖ್ಯಾತ ಹಿಂದೂಗಳಿಗೆ ಬಹಳ ಮುಖ್ಯ ಎನ್ನಲಾಗ್ತಾ ಇದೆ. ದೇಶದಲ್ಲಿ ಮೈನಾರಿಟಿ ಕ್ಲಾಸ್ನ ಜನಸಂಖ್ಯೆ ಹೆಚ್ಚುತ್ತಾ ಇರೋ ಈ ಸಂದರ್ಭದಲ್ಲಿ ಹಿಂದೂ ಧರ್ಮವನ್ನು ಬೆಂಬಲಿಸುವ ವ್ಯಕ್ತಿ ಮತ್ತೆ PM ಆಗೋದು ತುಂಬಾ ಮುಖ್ಯ ಎನ್ನುವುದು ಬಹುತೇಕರ ಅಭಿಪ್ರಾಯ. ಈ ಹಿನ್ನೆಲೆಯಲ್ಲಿ ಸಟ್ಟಾ ಬಜಾರ್ ಹಾಗೂ ಪ್ರಶಾಂತ್ ಕಿಶೋರ್ ಪ್ರೆಡಿಕ್ಷನ್ಗಳು ಭಾರೀ ಚರ್ಚೆಗೆ ಕಾರಣವಾಗಿವೆ. ಇವೆರಡೂ ಸರ್ವೆಗಳು ಹೇಳೋ ಪ್ರಕಾರ BJP ಅನಾಯಾಸವಾಗಿ ಸ್ವಂತ ಬಲದಿಂದಲೇ ಗೆದ್ದು ಬರುತ್ತೆ. ಕಳೆದ ಬಾರಿಯಷ್ಟೇ ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬಲದಿಂದಲೇ ಬರಲಿದೆ. ಸಟ್ಟಾ ಬಜಾರ್ ಸರ್ವೆ ನಡೆಯೋದು ಬೆಟ್ಟಿಂಗ್ ಆಧಾರದಲ್ಲಿ. ಆಯಾ ಕ್ಷೇತ್ರದ ಜನರ ಅಭಿಪ್ರಾಯ ಆಧರಿಸಿ ಈ ಬೆಟ್ಟಿಂಗ್ ನಡೆಯೋದ್ರಿಂದ ಸಟ್ಟಾ ಬಜಾರ್ ಸರ್ವೆ ಬಹುತೇಕ ಪಕ್ಕಾ ಅನ್ನಲಾಗತ್ತೆ. ಮೊದಲ 4 ಹಂತದ ಮತದಾನ ಮುಗಿತಾ ಇದ್ದಂತೆ NDA 375 ದಾಟತ್ತೆ ಅಂತ ಸಟ್ಟಾ ಬಜಾರ್ ಸರ್ವೆಯಲ್ಲಿ ಹೇಳಲಾಗಿತ್ತು. ಈಗ 400ರ ಗಡಿ ದಾಟೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. 4ನೇ ಹಂತದ ಮತದಾನ ಮುಗಿದಾಗಲೇ BJPಗೆ 330 ಸೀಟ್ ಬರೋದು ಗ್ಯಾರಂಟಿ ಅಂತ ಸಟ್ಟಾ ಬಜಾರ್ ಆಗಲೇ ಹೇಳಿತ್ತು. 400ರ ಗಡಿ ತಲುಪೋದಕ್ಕೆ ಇನ್ನುಳಿದಿರೋದು 70 ಸೀಟ್ಗಳು. 6 ಹಾಗೂ 7ನೇ ಹಂತದ ಮತದಾನದಲ್ಲಿ ಈ ಸೀಟ್ಗಳು ಲಭ್ಯವಾಗಲಿದೆ. ಒಡಿಶಾ, ವೆಸ್ಟ್ ಬೆಂಗಾಲ್, ಪಂಜಾಬ್, ಹರಿಯಾಣ ಹಾಗೂ ಉತ್ತರ ಪ್ರದೇಶಗಳಲ್ಲಿ ಪಂಜಾಬ್ ಮಾತ್ರ BJPಗೆ ಸವಾಲಿನ ರಾಜ್ಯವಾಗಿದ್ದು, ಇನ್ನುಳಿದ ರಾಜ್ಯಗಳ ಪೈಕಿ ವೆಸ್ಟ್ ಬೆಂಗಾಲ್ನಲ್ಲಿ ಈ ಬಾರಿ ಬಹುಮತವೇ ಬರಲಿದೆ ಅಂತ ಹೇಳ್ತಿದ್ದಾರೆ ಪ್ರಶಾಂತ್ ಕಿಶೋರ್. ಕಾಂಗ್ರೆಸ್ನ ಕೇಳಿದ್ರೆ BJP ಈ ಸಲ 200ರನ್ನು ದಾಟಲ್ಲ. ಖರ್ಗೆ, ಸಿದ್ದರಾಮಯ್ಯ ಎಲ್ಲ ಇದನ್ನು ಆಗಾಗ ಹೇಳ್ತಾನೆ ಇರ್ತಾರೆ. ಇನ್ನು ಕೇಜ್ರಿವಾಲ್ ಪ್ರಕಾರ ಈ ಸಲ ಇಂಡಿ ಒಕ್ಕೂಟವೇ ಅಧಿಕಾರಕ್ಕೆ ಬರಲಿದ್ದು ಸ್ಟೇಬಲ್ ಆದ ಸರ್ಕಾರವನ್ನು ನೀಡಲಿದೆ. PM ಅಭ್ಯರ್ಥಿಯೇ ಯಾರು ಅಂತ ಫೈನಲ್ ಆಗದೆ ಎಲೆಕ್ಷನ್ಗೆ ಹೋಗಿರೋ ಇಂಡಿಯಾ ಒಕ್ಕೂಟ ಏನಾದರೂ ಅಧಿಕಾರಕ್ಕೆ ಬಂದರೆ ಬಂದ ದಿನದಿಂದಲೇ ಕಿತ್ತಾಟ ಶುರುವಾಗಲಿದೆ ಎನ್ನುವುದು ಯಾರಿಗೆ ಆದರೂ ಅರ್ಥವಾಗೋ ವಿಚಾರ. ಇನ್ನು ಪ್ರಶಾಂತ್ ಕಿಶೋರ್ ಪ್ರಕಾರ ಕಾಂಗ್ರೆಸ್ ಈ ಸಲ ಕಳೆದ ಬಾರಿಗಿಂತಲೂ ಕುಸಿತ ಕಾಣಲಿದೆ. ಕಳೆದ ಬಾರಿ 50ರ ಗಡಿಯನ್ನಾದರೂ ದಾಟಿದ್ದ ಕಾಂಗ್ರೆಸ್ ಈ ಸಲ 45 ಸ್ಥಾನ ಪಡೆದರೆ ಹೆಚ್ಚು ಅಂತ ಹೇಳಿದ್ದಾರೆ. ಆದರೆ BJP ಮೊದಲಿನಷ್ಟು ಸ್ಥಾನ ಗಳಿಸೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಏಕೆಂದರೆ ಮೋದಿ ವಿರೋಧಿ ಅಲೆ ಇಲ್ಲ ಅಥವಾ ಜನರಿಗೆ ಮೋದಿ ಮೇಲೆ ಯಾವುದೇ ಸಿಟ್ಟಿಲ್ಲ ಅಂತಾರೆ ಪ್ರಶಾಂತ್ ಕಿಶೋರ್. ಮೊದಲ ಹಂತದಲ್ಲಿ ಅತಿ ಕಡಿಮೆ ಮತದಾನವಾದಾಗ ಮೋದಿ ಜನಪ್ರಿಯತೆ ಮೊದಲಿನಷ್ಟಿಲ್ಲ ಎನ್ನಲಾಯಿತು. ಆದರೆ ಹೋಗ್ತಾ ಹೋಗ್ತಾ ಮತದಾನದ ಸಂಖ್ಯೆ ಹೆಚ್ಚಾಗಿರೋದು BJPಯ ಹಾಗೂ ಮೋದಿಯ ಗೆಲುವಿನ ಹಾದಿಯನ್ನು ಇನ್ನಷ್ಟು ಸುಗಮಗೊಳಿಸಿದೆ. ಒಟ್ನಲ್ಲಿ BJPಯೇ ಮತ್ತೆ ಅಧಿಕಾರದ ಗದ್ದುಗೆ ಏರಲಿದ್ದು ಮೋದಿಯೇ PM ಎನ್ನುವುದು ಪಕ್ಕಾ ಆಗಿದೆ. ಮೋದಿ ಸೆಟ್ ಮಾಡಿದ 400ರ ಟಾರ್ಗೆಟ್ ರೀಚ್ ಆಗತ್ತೋ ಇಲ್ವೋ ಎನ್ನುವುದಷ್ಟೇ ಈಗ ಉಳಿದಿರೋ ಕುತೂಹಲ. ಈ ಸಲದ ಚುನಾವಣೆಯನ್ನು ಮೋದಿ ಎಲ್ಲಕ್ಕಿಂತ ಮೊದಲು ಮಾನಸಿಕವಾಗಿ ಗೆದ್ದುಬಿಟ್ಟಿದ್ದಾರೆ. ಅಬ್ ಕಿ ಬಾರ್ 400 ಪಾರ್ ಎನ್ನೋ ಮೂಲಕ ಎದುರಾಳಿಗಳ ಎದೆಯಲ್ಲಿ ಕಂಪನ ಉಂಟು ಮಾಡಿದ್ದಾರೆ. ಮೋದಿಜಿ ಅದನ್ನು ಎಮೋಷನಲ್ ಗೇಮ್ಗೋಸ್ಕರ ಆಡಿದ್ದೇ ಇರಬಹುದು. ಆದರೆ ಅದಕ್ಕೆ ತಕ್ಕನಾಗೆ ಎಲೆಕ್ಷನ್ ಪ್ರೆಡಿಕ್ಷನ್ಗಳನ್ನು ಮಾಡಲಾಗ್ತಾ ಇದೆ. ಇದುವರೆಗಿನ ಯಾವ ಸರ್ವೆಗಳೂ ಇಂಡಿಯಾ ಒಕ್ಕೂಟಕ್ಕೆ ಬಹುಮತ ಅಂತ ಹೇಳಿಲ್ಲ. ಕಾಂಗ್ರೆಸ್ಗಂತೂ ಅದರ ಕನಸನ್ನು ಕಾಣೋಕ್ಕೂ ಸಾಧ್ಯವಿಲ್ಲದ ಪರಿಸ್ಥಿತಿ. ಹೀಗಾಗಿ ಜೂನ್ 4ರಂದು BJP ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಪಟಾಕಿ ಹಚ್ಚಿ ಸಿಹಿ ಹಂಚೋದಂತೂ ಪಕ್ಕಾ ಎನ್ಬೋದು. ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.